ನಮಸ್ಕಾರ ವೀಕ್ಷಕರೇ, ನಾಲೆಜ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನೀವು ಏನಾದರೂ PM ವಿಶ್ವಕರ್ಮಕ್ಕೆ ಅರ್ಜಿ ಸಲ್ಲಿಸಿದರೆ ಈಗಾಗಲೇ ಲೋನು ಸ್ಯಾಂಕ್ಷನ್ ಆಗಬೇಕಾಗಿತ್ತು, ಇನ್ನೂ ಆಗಿಲ್ಲ ಅಂತಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಭಾಳ ಜನ PM ವಿಶ್ವಕರ್ಮಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಅವ್ರ ಅಪ್ಡೇಟ್ ಏನಾಯಿತು, ಯಾರು ಲೋನ್ ಕೊಡ್ತಾರೆ, ಯಾವಾಗ ಕೊಡ್ತಾರೆ, ನಾವು ಯಾರನ್ನ ಭೇಟಿ ಆಗಬೇಕು ಮತ್ತು ಯಾವ ದಾಖಲೆಗಳನ್ನ ಯಾರನ್ನು ಕೊಟ್ಟರೆ ಬೇಗ ಆಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿರುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹೌದು ಸ್ನೇಹಿತರೆ, ಬಹಳಷ್ಟು ಜನ ಕರ್ನಾಟಕದಲ್ಲಿ PM ವಿಶ್ವಕರ್ಮಕ್ಕೆ ಅರ್ಜಿನ ಸಲ್ಲಿಸಿದ್ದಾರೆ. ಆದರೆ ಅವ್ರಿಗಿನ್ನೂ ಲೋನ್ ಸಿಕ್ಕಿಲ್ಲ. ಇನ್ನು ಕೆಲವರು ಅರ್ಜಿನ ಹಾಕ್ತಾನೆ ಇದ್ದಾರೆ, ಅವರು ಕೂಡ ಇನ್ನೂ ಲೋನ್ ಸಿಕ್ಕಿಲ್ಲ. ಇನ್ನು ಕೆಲವರು ಅರ್ಜಿನ ಹಾಕಕ್ಕೆ ಹೋದರೆ ಅದು ಆಧಾರ್ ಕಾರ್ಡ್ ತೊಗೊಂಡಿಲ್ಲ, ಅದರಲ್ಲಿ ಸಣ್ಣ ಪಿಲ್ಲ ಮತ್ತು ಕೋಮಾ ಪಿಲ್ಲ ಅಂತ ಕೆಲವ್ರದ್ದು PM ವಿಶ್ವಕರ್ಮ ಅರ್ಜಿ ತೊಗೊಂತಾರೆ, ರಿಜೆಕ್ಟ್ ಆಗ್ತಾ ಇದೆ. ಅದೊಂದು ಪ್ರಾಬ್ಲಮ್ ಬರುತ್ತೆ. ಕೆಲವು ದಿವಸದಿಂದ ಕಾಂಟ್ಯಾಕ್ಟ್ ಯುವರ್ CSC ಮ್ಯಾನೇಜರ್ ಅಂತ ಬರ್ತಿತ್ತು, ಪ್ರಾಬ್ಲಮ್ ಇತ್ತು, ಅದು ಸರಿ ಆಯಿತು. ಆಮೇಲೆ ಎಲ್ಲ ಓಪನ್ ಆಯಿತು, ಕೆಲವರು ತಮ್ಮ ಪ್ರಾಬ್ಲಮ್ ಆಯಿತು ಅಂತ ಇಲ್ಲ. ಆಮೇಲೆ ಅಪ್ಡೇಟ್ ಮಾಡಿದ ಮೇಲೆ PM ವಿಶ್ವಕರ್ಮಕ್ಕೆ ಅರ್ಜಿ ಸಲ್ಲಿಸಿದ್ರೆ ಸಣ್ಣ ಪಿಲ್ಲ ಕೋಮಾ ಪಿಲ್ಲ ಅಂತ ತೊಗೊಳ್ತಾ ಇಲ್ಲ. ತದನಂತರ ಏನಾಯಿತು, ರೇಷನ್ ಕಾರ್ಡ್ ಡಾಟಾ ತೊಗೊಳ್ತಾ ಇಲ್ಲ, ರೇಷನ್ ಕಾರ್ಡ್ ಶೋ ಆಗ್ತಾ ಇಲ್ಲ. ಇದೊಂದು ತಿಳ್ಕೊಬೇಕು. ಯಾರ ಹತ್ರ ರೇಷನ್ ಕಾರ್ಡ್ ಇಲ್ವೋ, ಯಾವ ರೇಷನ್ ಕಾರ್ಡ್ ಹೊಂದಿಲ್ವೋ ಅವರಿಗೆ PM ವಿಶ್ವಕರ್ಮ ಅರ್ಜಿ ಹಾಕಕ್ಕೆ ಬರೋಣ. ತಿಳ್ಕೊಂಬಿಡಿ. ನಿಮ್ಮ ಹತ್ರ ಕೆಂಪು ಕಾರ್ಡ್ ಇರ್ಬೋದು ಅಥವಾ ಕಾರ್ಡ್ ಇಲ್ಲದೇ ಇರ್ಬೋದು. ಹೊಸ ಕಾರ್ಡಿಗೆ ಅರ್ಜಿ ಸಲ್ಲಿಸ್ತೀನಿ, ತದನಂತರ ತೊಗೊಂತೀನಿ ಅಂದರೆ ನಿಮಗೆ PM ವಿಶ್ವಕರ್ಮ ಅರ್ಜಿ ಸಲ್ಲಿಸಕ್ಕೆ ಬರಲ್ಲ. ಯಾರ ಹತ್ರ ರೇಷನ್ ಕಾರ್ಡ್ ಇದೆಯೋ ಅವ್ರು ಮಾತ್ರ PM ವಿಶ್ವಕರ್ಮಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಮತ್ತು ಆಧಾರ್ ಕಾರ್ಡ್ನಲ್ಲಿ ಎಲ್ಲ ಕ್ಲಿಯರಿಟಿ ಇರಬೇಕು. ಆಧಾರ್ ಕಾರ್ಡ್ ಫೋನ್ ನಂಬರ್ ಲಿಂಕ್ ಇರಬೇಕು, ಅದರಲ್ಲಿ ಸಣ್ಣ ಇರಬಾರ್ದಿದ್ರೆ ತೊಗೊಳಲ್ಲ. ಕೋಮಾ ಅಥವಾ ಇರಬೇಕು, ವೈಭವ ಅಂತ ಇರಬೇಕು. ಲೇಡೀಸ್ ಆಗಿದ್ರೆ ಅಂದರೆ ಮಾತ್ರ ತೊಗೊಳುತ್ತೆ. ಅಂಥವ್ರು ಈಗಾಗಲೇ ಅರ್ಜಿನ ಸಲ್ಲಿಸಿದ್ದಾರೆ. ಸಲ್ಲಿಸಿದ ನಂತರ ಕೂಡ ಇನ್ನೂ ಅವರಿಗೆ ಲೋನ್ ಸ್ಯಾಂಕ್ಷನ್ ಆಗಿಲ್ಲ. ಕಾರಣ ಏನಂತಂದರೆ, ನಿಮ್ಮ ಒಂದು ಡಾಕ್ಯುಮೆಂಟ್ಸು ಏನಿದೆ, ಒಂದು ಅರ್ಜಿ ಸಲ್ಲಿಸಿದ ಡಾಕ್ಯುಮೆಂಟ್ಸು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಪ್ಯಾನ್ ಕಾರ್ಡು ಮತ್ತು ರೇಷನ್ ಕಾರ್ಡು, ಇವುಗಳೆಲ್ಲ ಒಂದು ಸೆಟ್ ಜೆರಾಕ್ಸ್ ಮಾಡಿಕೊಂಡು ನಿಮ್ಮ ಊರಿನ ಪಂಚಾಯತ್ ಇರ್ತಾರ, ಅಧ್ಯಕ್ಷ ಇರ್ತಾರ, ಅವ್ರಿಗೆ ಒಂದು ಸೆಟ್ ಕೊಡಿ. ಮತ್ತು ಇನ್ನೊಂದು ಸೆಟ್ ಇದೆ, ಸೇಮ್ ಡಾಕ್ಯುಮೆಂಟ್ಸ್ನ ಜೆರಾಕ್ಸ್ ಮಾಡಿಸಿ ನಿಮ್ಮ ಬ್ಯಾಂಕಿಗೆ, ಅಂದರೆ PM ವಿಶ್ವಕರ್ಮ ಅರ್ಜಿ ಸಲ್ಲಿಸುವಾಗ ಯಾವ ಒಂದು ಬ್ಯಾಂಕ್ ಡೀಟೇಲ್ಸ್ ಹಾಕಿದ್ದಲ್ಲ, ಆ ಒಂದು ಬ್ಯಾಂಕ್ಗೆ ಭೇಟಿಯಾಗಿ ಆ ಒಂದು ಮ್ಯಾನೇಜರ್ ಕೈಗೆ ಅಥವಾ ಬ್ಯಾಂಕ್ ಸಿಬ್ಬಂದಿ ಕೈಗೆ ಒಂದು ಪ್ರತಿನ ಕೊಡಿ. ಅಂದರೆ ನಿಮ್ಮ PM ವಿಶ್ವಕರ್ಮ ಅರ್ಜಿನ ಹಾಕಿದ್ದು ಅವ್ರು ವೆರಿಫಿಕೇಷನ್ ಮಾಡ್ತಾರೆ. ನಂತರ ನಿಮಗೆ ಲೋನ್ ಕೊಡಬೇಕಾ ಬೇಡ ಅಂತ ವಿಚಾರ ಮಾಡ್ತಾರೆ. ನಿಮ್ಮೂರ ಅಧ್ಯಕ್ಷರು ಮತ್ತು ಬ್ಯಾಂಕ್ ಮ್ಯಾನೇಜರ್ಗೆ ಇದು ಡಿಪೆಂಡ್ ಆಗುತ್ತೆ. ಅವರು ನಿಮ್ಮೂರ ಅಧ್ಯಕ್ಷರು ನೀವು ಜನ ಇದ್ದಾರಾ, ನೀವು ವರ್ಕರ್ ಅಂತ ನೋಡಿಕೊಂಡು ನಿಮಗೆ PM ವಿಶ್ವಕರ್ಮ ಲೋನ್ನ ಸ್ಯಾಂಕ್ಷನ್ ಮಾಡ್ತಾರೆ ಮತ್ತು ಮೇಲಾಧಿಕಾರಿಗೆ ಶಿಫಾರಸು ಮಾಡ್ತಾರೆ. ಈ ರೀತಿ ಅದು ಪ್ರೋಸೆಸ್ ಇದೆ. ನಂತರ ನಿಮಗೆ ಮೆಸೇಜ್ ಬರುತ್ತೆ, ಆಮೇಲೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಯಾವ ರೀತಿ ಲೋನ್ ಕೊಡ್ತಾರೆ ಅಂತಂದರೆ, ನಿಮಗೆ ಮೊದಲು 1 ಲಕ್ಷ ಕೊಡ್ತಾರೆ, ಅದನ್ನು 18 ತಿಂಗಳು ಕಟ್ಟಬೇಕು. ಕಟ್ಟಿದ್ರೆ ಕೇವಲ 0.5 ಅಂದರೆ 5% ಬಡ್ಡಿ ದರದಲ್ಲಿ ಕೊಡ್ತಾರೆ. ಅದನ್ನು ನೀವು ಕಟ್ಟಿದ್ರೆ ಮತ್ತೆ 2 ಲಕ್ಷ ಕೊಡ್ತಾರೆ. ಅದನ್ನು ನೀವು 36 ತಿಂಗಳಲ್ಲಿ ಕಟ್ಟಬೇಕು. ಮೊದಲು ಪ್ರೊಸೆಸ್ ಕಂಪ್ಲೀಟ್ ಮಾಡಿ ಲೋನ್ ತಗೊಳ್ಳಿ, ನಂತರ ಅದು ನೆಕ್ಸ್ಟ್ ನೋಡೋಕೆ ಬರುತ್ತೆ. ಇದಿಷ್ಟು ಸ್ನೇಹಿತರೆ, ಲೋನನ್ನು ಯಾವ ರೀತಿ ಪಡಿಬೇಕು, PM ವಿಶ್ವಕರ್ಮ ಲೋನನ್ನು ಯಾವ ರೀತಿ ಪಡಿಬೇಕು ಹಾಕಿದ ಮೇಲೆ ಅನ್ನೋದು. ಈಗಾಗಲೇ ನೀವು ಹಾಕಿದ್ದೀರಾ, ನಿಮ್ಗೆ ಗೊತ್ತಿದೆ ಅದು. ಈಗ ನೆಕ್ಸ್ಟ್ ಪ್ರೊಸೆಸ್ ಬಗ್ಗೆ ಹೇಳಿದ್ದು. ಈ ರೀತಿ ನೀವು ಪ್ರೊಸೆಸ್ ಕಂಪ್ಲೀಟ್ ಮಾಡಿ ಮೇಲೆ ಡಾಕ್ಯುಮೆಂಟ್ಸ್ ಜೆರಾಕ್ಸ್ ಮಾಡಿಕೊಂಡು ಒಂದು ಪ್ರಶ್ನೆ ಇಲ್ಲೇ ಒಂದು ಪ್ರತಿನಲ್ಲಿ ಕೊಟ್ಟು ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಆದಷ್ಟು ಬೇಗ ಲೋನ್ ಸಿಗುತ್ತೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ, ಅಥವಾ ಗೊತ್ತಾಯ್ತು ಅನ್ಕೋತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ.